ಶ್ರೀಲಂಕಾ ಹಾಗೂ ಇಂಡಿಯಾ ನಡುವಿನ ಮೊದಲ T20 ಪಂದ್ಯವು ಆರಂಭವಾಗಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಚಾನಲ್ನಲ್ಲಿ ಈ ಒಂದು ಪಂದ್ಯವು ಲೈವ್ ಬರುತ್ತಿದೆ ನೋಡಿ. ವೀಕ್ಷಕರೇ 3 T20 ಪಂದ್ಯಗಳ ಸರಣಿಯು ಇದೇ ಜುಲೈ 27ರಿಂದ ಆರಂಭವಾಗಲಿದ್ದು, ಹಾಗೆ ವೀಕ್ಷಕರೇ ಈ 3 T20 ಪಂದ್ಯಗಳು ಈ ಒಂದು ಲೈವ್ ಚಾನಲ್ನಲ್ಲಿ ಬರುತ್ತವೆ. ಹೌದು ವೀಕ್ಷಕರೇ, ಈ ಒಂದು ಸರಣಿಗೆ ಹೊಸದಾಗಿ ಸೂರ್ಯಕುಮಾರ್ ಯಾದವ್ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ದು, ಹಾಗೆ ವೀಕ್ಷಕರೇ ಕೋಚ್ ಆಗಿ ಗೌತಮ್ ಗಂಭೀರ್ ಅವರು ನೇಮಕಗೊಂಡಿದ್ದಾರೆ. ಇನ್ನು ವೀಕ್ಷಕರೇ ಈ ಒಂದು T20 ಸರಣಿಗೆ ಭಾರತ ತಂಡವನ್ನು ಕೂಡ ಪ್ರಕಟಿಸಿದ್ದಾರೆ. ಹಾಗೆ ವೀಕ್ಷಕರೇ ಶ್ರೀಲಂಕಾ ತಂಡವನ್ನು ಕೂಡ ಪ್ರಕಟಿಸಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಸರಣಿಗೆ ಶ್ರೀಲಂಕಾ ತಂಡದಲ್ಲಿ 16 ಆಟಗಾರರನ್ನು ಪ್ರಕಟಿಸಿದ್ದಾರೆ. ಇನ್ನು ಶ್ರೀಲಂಕಾ ತಂಡಕ್ಕೆ ನೂತನ ನಾಯಕನಾಗಿ ಚರಿತ್ ಅಸ್ಲಂಕ ಅವರು ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ ಈ ಒಂದು ವಿಡಿಯೋದ ವರದಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಒಂದು ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತಾ ಅಥವಾ ಇಲ್ವಾ ಎಂಬುದನ್ನು ಈಗಲೇ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ವೀಕ್ಷಕರೇ ಭಾರತ ಮತ್ತು ಶ್ರೀಲಂಕಾ ನಡುವಿನ T20 ಸರಣಿಯು ಜುಲೈ 27ರಿಂದ ಶುರುವಾಗಲಿದೆ. ಮೊದಲ ಪಂದ್ಯವು ವೀಕ್ಷಕರೇ ಶನಿವಾರ ನಡೆದರೆ, ಹಾಗೆ ವೀಕ್ಷಕರೇ ದ್ವಿತೀಯ ಪಂದ್ಯವು ರವಿವಾರ ಜರುಗಲಿದೆ. ಹಾಗೆ ಮೂರನೇ T20 ಪಂದ್ಯವು ಮಂಗಳವಾರ ಜುಲೈ 30ರಂದು ಕೊನೆಯ T20 ಪಂದ್ಯವನ್ನು ಭಾರತ ಹಾಗೂ ಶ್ರೀಲಂಕಾ ತಂಡವು ಆಡಲಿವೆ. ಇನ್ನು ವೀಕ್ಷಕರೇ ಈ ಒಂದು ಸರಣಿಗೆ ಭಾರತ ತಂಡವನ್ನು ಕೂಡ ಪ್ರಕಟಿಸಿದ್ದು, ಹಾಗೆ ಶ್ರೀಲಂಕಾ ತಂಡವು ಕೂಡ ಪ್ರಕಟವಾಗಿದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಒಂದು T20 ಸರಣಿಗೆ ಲಂಕಾ ತಂಡ ಹೀಗಿದೆ. ಈ ಒಂದು ತಂಡಕ್ಕೆ ಚರಿತ್ ಅಸ್ಲಂಕ ಅವರು ನೂತನ ನಾಯಕನಾಗಿದ್ದಾರೆ. ಇನ್ನು ವೀಕ್ಷಕರೇ ಎರಡನೇ ಕ್ರಮಾಂಕದಲ್ಲಿ ಪತುಮ್ ನಿಸಂಕ, ಹಾಗೆ ಮೂರನೇ ಕ್ರಮಾಂಕದಲ್ಲಿ ಕುಸಾಲ್ ಜನ್ನಿತ, ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಅವಿಷ್ಕಾ ಫೆರ್ನಾಂಡೋ, ಹಾಗೆ ಐದನೇ ಕ್ರಮಾಂಕದಲ್ಲಿ ಕುಸಾಲ್ ಮೆಂಡಿಸ, ಇನ್ನು ಆರನೇ ಕ್ರಮಾಂಕದಲ್ಲಿ ದಿನೇಶ್ ಚಂಡಿಮಲ್, ಹಾಗೆ ವೀಕ್ಷಕರೇ ಏಳನೇ ಕ್ರಮಾಂಕದಲ್ಲಿ ಕಮಿಂದು ಮೆಂಡಿಸ, ಹಾಗೆ ವೀಕ್ಷಕರೇ ಎಂಟನೇ ಕ್ರಮಾಂಕದಲ್ಲಿ ದಶುನ್ ಶನಕ, ಹಾಗೆ ವೀಕ್ಷಕರೇ ಒಂಬತ್ತನೇ ಕ್ರಮಾಂಕದಲ್ಲಿ ಮಣಿಂದು ಅಸರಂಗ, ಇನ್ನು ವೀಕ್ಷಕರೇ 10ನೇ ಕ್ರಮಾಂಕದಲ್ಲಿ ದುನಿತ್ ವಲ್ಲಾಗ್ಯ, ಹಾಗೆ ವೀಕ್ಷಕರೇ 11ನೇ ಕ್ರಮಾಂಕದಲ್ಲಿ ಮಹೇಶ್ ತೀಕ್ಷಣ, ಇನ್ನು ವೀಕ್ಷಕರೇ 12ನೇ ಕ್ರಮಾಂಕದಲ್ಲಿ ಚಮಿಂದು ವಿಕ್ರಮ್ ಸಿಂಗ್, ಹಾಗೆ 13ನೇ ಕ್ರಮಾಂಕದಲ್ಲಿ ಮತೀಶ್ ಪತಿರಾಣ, ಹಾಗೆ 14ನೇ ಕ್ರಮಾಂಕದಲ್ಲಿ ನುವಾನ್ ತುಷಾರ್, ಇನ್ನು ವೀಕ್ಷಕರೇ 15 ಹಾಗೂ 16ನೇ ಕ್ರಮಾಂಕದಲ್ಲಿ ದುಷ್ಮಂತ್ ಚಮೀರಾ ಮತ್ತು ವಿನೋದ್ ಫರ್ನಾಂಡೋ ಅವರು ಈ ಒಂದು ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ವೀಕ್ಷಕರೇ ಈ ಒಂದು ಸರಣಿಗೆ ಆಯ್ಕೆಯಾಗಿರುವಂಥ ಭಾರತ ತಂಡದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಹಾಗೆ ವೀಕ್ಷಕರೇ ಈ 3 ಪಂದ್ಯಗಳು ಪಲ್ಲೇಕಿಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನೆರವೇರಲಿದ್ದು, ಹಾಗೆ ವೀಕ್ಷಕರೇ ಸುಮಾರು 7 ಗಂಟೆಗೆ ಈ ಪಂದ್ಯಗಳು ಆರಂಭವಾಗಲಿವೆ. ಇನ್ನು ಈ ಒಂದು ವಿಡಿಯೋದ ಮುಖ್ಯ ಅಪ್ಡೇಟ್ಸ್ ಕಡೆಗೆ ಬರುವುದಾದರೆ, ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಸೀರೀಸು ಸೋನಿ ನೆಟ್ವರ್ಕ್ನಲ್ಲಿ ಆರಂಭವಾಗಲಿದೆ. ಹೌದು ವೀಕ್ಷಕರೇ, ಈ ಒಂದು ಸರಣಿಯು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಬ್ರಾಡ್ಕಾಸ್ಟ್ ಆಗಲಿದೆ.